ಇವಾಗ ಅವ್ರದ್ದು ದೊಡ್ಡ ಶಕ್ತಿ ಅಂದ್ರೆ ಹ್ಮ್. ಪ್ರಗತಿ ಮೇಡಮ್. ಹಾ. ಪ್ರಗತಿ ಮೇಡಮ್ ಕೂಡ ಸಿನಿಮಾದಲ್ಲಿ ಹಾ. ಒಂದು ಇದು ಮೇಜರ್ ರೋಲ್ ಅಂದ್ರೆ ಹೌದು ಕಾಸ್ಟ್ಯೂಮ್ ಡಿಸೈನ್ ಮಾಡಿರುವಂತದ್ದು ಅವರೇ ಕೂಡ. ಹೌದು ಹೌದು ಬಟ್ ರಿಷಬ್ ಅವ್ರಿಗೆ ದೊಡ್ಡ ಶಕ್ತಿ ಅಂದ್ರೆ ಅವರೇ ಅಂತೆಲ್ಲ ಹೌದು ಹೇಳ್ತಾರೆ. ಬಟ್ ಹೌದು ಪ್ರಗತಿ ಮೇಡಮ್ ಆಗಿರ್ಬೋದು ಅಂದ್ರೆ ಅವರಿಗೆ ಹ್ಯಾಂಡಲ್ ಮಾಡೋದು ಒಂದ್ ಸ್ವಲ್ಪ ಕಷ್ಟ ಆಗಿರೋ, ಯಾಕಂದ್ರೆ ಒಬ್ರಿಬ್ರೆಲ್ಲ ಸೆಟಲ್ ಇರುವಂತರು ಹಾ. ಒಂದು 700-800 ಜನರಿಗೂ ಇದ್ರು. ಅವ್ರಿಗೆ ಎಲ್ರಿಗೂ ಕಾಸ್ಟ್ಯೂಮ್ ಡಿಸೈನ್ ಮಾಡುವಂತದ್ದು ಅಷ್ಟು ಸುಲಭ ಅಲ್ಲ. ಹಾ. ಬಟ್ ಅವಾಗ ಅವ್ರ ಮೈಂಡ್ ಸೆಟ್ ಯಾವ ರೀತಿ ಇರ್ತಿತ್ತು ಅಂತ. ಆ, ನಾನು ಸಿನಿಮಾದಲ್ಲಿ ಸರ್ ಪ್ರಗತಿ ಅಕ್ಕನ ಬಗ್ಗೆ ಹೇಳ್ಬೇಕು ಅಂದ್ರೆ ಓಕೆ. ನಾನು ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಸತ್ತೋಗುತ್ತೆ ನನ್ನ ಕ್ಯಾರೆಕ್ಟರ್. ಹೌದು. ಸೊ ಕ್ಲೈಮ್ಯಾಕ್ಸ್ ಅಲ್ಲಿ ನಾನು ಇರಲ್ಲ. ಸೊ ಆ ಟೈಮಲ್ಲಿ ನಾನು ಪ್ರಗತಿ ಅಕ್ಕನ ಅಂಡರಲ್ಲಿ ಕೆಲಸ ಮಾಡಿದೆ. ಹಾ, ಹಾ. ಒಂದು 50 ದಿನದವರೆಗೂ ಓಕೆ. ಕೆಲಸ ಮಾಡಿದೆ. ಹಾ, ಹಾ. ಹಾಗಾಗಿ ಅನುಭವಗಳನ್ನ ನನಗೆ ಸಾಕು. ಹ್ಮ್, ಹ್ಮ್. ಅಕ್ಕ ಅದೇ ಹೇಳಿದೆ ನಾನು, ಹೆಂಡತಿ ಅನ್ನೋದನ್ನ ಮರ್ತು ಬಿಟ್ಟಿದ್ರು. ಹ್ಮ್, ಹ್ಮ್. ಅಕ್ಕನೂ ಒಂದು ಕೆಲಸ ಮಾಡ್ತಿದೀನಿ ನಾನು ಇಲ್ಲಿ ಎಂಪ್ಲಾಯ್ ನಾನು ಅನ್ನೋ ತರನೇ ಕೆಲಸ ಮಾಡಿದ್ರು. ಹಾ, ಹಾ. ಅವ್ರದ್ದೊಂದು ಟೀಮು, ದೊಡ್ಡ ಟೀಮ್ ಅವ್ರದ್ದು. ಹಾ, ಹಾ. ಹೆಂಗೆ ಅಣ್ಣೊಂದು ಇಲ್ಲಿ ಡೈರೆಕ್ಷನ್ ಟೀಮು, ಕ್ಯಾಮ್ರಾ ಟೀಮು, ಇವ್ರದೆಲ್ಲ ಒಂದು ಡಿಸ್ಕಷನ್ ನಡೀತಾ ಇದ್ರೆ ಅಕ್ಕನ್ ಸಪರೇಟ್ ಆಗಿ ಡಿಸ್ಕಷನ್ಸ್. ಹ್ಮ್, ಹ್ಮ್. ಒಂದ್ 40-50 ಜನ ಟೈಲರ್ಗಳು. ಹ್ಮ್, ಹ್ಮ್. ನೀವು 700 ಅಲ್ಲ 2000 ಜನ ಇದ್ರು ಸರ್ ಜೂನಿಯರ್ ಆರ್ಟಿಸ್ಟ್. ಹ್ಮ್, ಹ್ಮ್, ಹ್ಮ್. ನೀವು ಆ ವಾರ್ ಸೀಕ್ವೆನ್ಸ್ ಎಲ್ಲ ನೋಡಿದ್ರೆ ಅವ್ರಿಗೆ 2000 ಜನಕ್ಕೂ ಹ್ಮ್, ಹ್ಮ್. 2000 ಜೊತೆ ಕಬ್ಬ, 2000 ಜೊತೆ ಕಚ್ಚೆ, ಹ್ಮ್, ಹ್ಮ್. ಆರ್ಮರ್, ಯುದ್ಧ ಮಾಡಕ್ಕೆ ಟೋಪಿ, ಹ್ಮ್. ಕತ್ತಿ, ಬೆಲ್ಟು, ಕೈಗೆ ಹಾಕೋದ್ರಿಂದ ಪ್ರತಿ ಒಂದು ಡೀಟೇಲಿಂಗ್ ಮಾಡಿದ್ದು. ಹ್ಮ್, ಹ್ಮ್, ಹ್ಮ್. ಅದ್ ಹೆಂಗ್ ರಿಸೋರ್ಸ್ ಮಾಡೋದು, ಹೆಂಗ್ ಸೋರ್ಸ್ ಮಾಡ್ಕೊಂಡ್ರು, ಹೆಂಗ್ ಮಾಡಿದ್ರು ಅನ್ನೋದು ದೇವರಾಣೆಗಳು ಗೊತ್ತಿಲ್ಲ ಸರ್. ಹ್ಮ್, ಹ್ಮ್. ಬೆಳಗ್ಗೆ ರಾತ್ರಿ ಕೆಲ್ಸ. ಹ್ಮ್, ಹ್ಮ್. ಅಕ್ಕನು ನೈಟ್ ಎಲ್ಲ ಕೆಲ್ಸ. ಹ್ಮ್. ನೈಟ್ ಎಲ್ಲ ಕೆಲ್ಸ. ಹ್ಮ್. ನೀವು ಹೆಂಗರು ಅವರು ಹ್ಮ್. ಈ ಕಡೆ ಗಂಡನು ಕೆಲಸ ಮಾಡ್ತಾರೆ, ಹೆಂಡತಿನೂ ಕೆಲಸ ಮಾಡ್ತಾರೆ. ಹ್ಮ್, ಹ್ಮ್. ಯಾವ ತರ ಅಂದ್ರೆ ಅದ್ ಗೊತ್ತಿಲ್ಲ ಸರ್, ಅದೇನು ಯಾರು ಮಾಡ್ಸಿದ್ರು ಅದನ್ನ ಅನ್ನೋದು ಗೊತ್ತಿಲ್ಲ. ದೇವರನ್ನ ಹೇಳ್ದ, ದೇವರ ಆಶೀರ್ವಾದ. ಹಾ, ಹಾ. ಸೊ ಹಂಗಾಯ್ತು. ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ರು ಸರ್ ಅಕ್ಕ. ಅವ್ರದ್ದೊಂದು ಟೀಮು, ರಿಸರ್ಚು, ಹಾ. ಎಲ್ಲೆಲ್ಲಿಂದ ಹಿಂದಿನ ಕತೆ ಮಾಡ್ತಿದೀವಿ, ಹೌದು. ಏನಿತ್ತು ಏನಿಲ್ಲ ಎಲ್ಲವನ್ನೂ ನೋಡ್ಬೇಕಾಗತ್ತೆ. ಹೌದು. ಈಗ ಯಾರೋ ಒಬ್ಬ ಇದೆ, ನಂದಿಲ್ಲ ಬೆಲ್ಟ್ ನಿಂದ ಹಾಕೊಂಡು ಹೋಗ್ಬಿಡ, ನನಗಿಲ್ಲ, ನನಗೆ ಅಂತಾನೆ ಒಂದು ಡಿಸೈನ್ ಆಗಿತ್ತು, ಹೌದು. ನಾನು ಅದನ್ನೇ ಹಾಕೋಬೇಕು. ಹಾ, ಹಾ. ಈಗ ನನ್ನ ಬೆಲ್ಟ್ ಅಲ್ಲಿ ಏನೋ ಒಂದು ಮಾರ್ಕ್ ಇದೆ ಅಂದ್ರೆ ಅವ್ನ ಬೆಲ್ಟ್ ಅಲ್ಲಿ ಬೇರೆ ಇನ್ನೊಂದೇನೋ ಮಾರ್ಕ್ ಇರೋದು. ಹಾ, ಹಾ. ಸೊ ಆ ತರದ್ದು ಹಾ. ಹೊಸದಾಗಿ ನೋಡಿದ್ ನಾವು ಲೆದರ್ನ. ಓಕೆ. ಸೊ ಆ ಲೆದರ್ ನಾವ್ ಏನೇನೋ ಡಿಸೈನ್ ಎಲ್ಲ ಮಾಡಕ್ ಆಗಲ್ಲ, ಹ್ಮ್, ಹ್ಮ್, ಹ್ಮ್. ಈಗಷ್ಟೇ ಇರೋದು. ಸೊ ಅದ್ರಲ್ಲಿ ಏನ್ ಬೇಸಿಕ್ ಮಾಡ್ಬೋದು ಆ ತರದ್ದೇ. ಹ್ಮ್, ಹ್ಮ್. ಹಿಂದಿನ ಕಾಲದಲ್ಲಿ ಏನೇನಿತ್ತು ಅದೇ ನಿಮ್ಗೆಲ್ಲರೂ ನೋಡಿದ್ರೆ ನಿಮ್ಗೆಲ್ಲೂ ತಪ್ಪುಗಳು ಕಾಣದೇ ಇಲ್ಲ. ಹ್ಮ್, ಹ್ಮ್, ಹ್ಮ್. ಸೊ ಅಷ್ಟು ಪ್ರಿಪೇರ್ ಆಗಿ ಅಷ್ಟು ಕೆಲಸ ಮಾಡಿದ್ರು ಸರ್ ಆ ಕಾಸ್ಟ್ಯೂಮ್ ವಿಚಾರವಾಗಿ. ಹ್ಮ್. ತುಂಬಾ ರಿಸರ್ಚ್ ಅನ್ನ ಮಾಡಿ ಹ್ಮ್, ಹ್ಮ್. ತುಂಬಾ ಕೆಲಸ ಮಾಡಿದ್ರು ಅದಕ್ಕೆ. ಅಂದ್ರೆ ಇವಾಗ ಎಲ್ಲ ಆಯ್ತು ಸರ್, ಸಿನಿಮಾ ಸ್ಟಾರ್ಟ್ ಆಗ್ಲಿಂದಾನು ಒಂದಿಷ್ಟು ಕಾಂಟ್ರವರ್ಸಿ, ಅಂದ್ರೆ ಈಗ ಜೂನಿಯರ್ ಆರ್ಟಿಸ್ಟ್ಗಳು ಅದಾಯ್ತು ಇದಾಯ್ತು ಮತ್ತೊಂದಾಯ್ತು ಅನ್ನುವಂಥದ್ದು, ಕಾಂತಾರ ಸಿನಿಮಾಗ್ ಬಂದೇ ಹೀಗಾಯ್ತು ಅನ್ನುವಂಥದ್ದು ಒಂದಿಷ್ಟು ವಿಷಯಗಳನ್ನೆಲ್ಲ ಕೇಳಿರ್ತೀರ ಅಂತ ಅನ್ಕೋತೀನಿ. ಬಟ್ ಆ ಸಂದರ್ಭದಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಿ? ಬಟ್ ಅಲ್ಲಿ ಆಗಿರುವಂತ ಸಂದರ್ಭಕ್ಕೂ ಬಟ್ ಈ ತರ ಒಂದಿಷ್ಟು ಆಗ್ತಿರುವಂತದ್ದಕ್ಕೂ ಬಟ್ ಏನ್ ಇದಕ್ಕೆ ಆನ್ಸರ್ ಮಾಡ್ತೀರಾ? ಬಟ್ ಏನ್ ಹೇಳ್ತೀರಾ ಅಂತ ಇದ್ರ ಬಗ್ಗೆ ಹೇಳೋದಾದ್ರೆ? ಸರ್ ನಾನು ಒಂದು 160 ದಿನ 170 ದಿನ ಸೆಟ್. ನಮಸ್ತೆ ಸರ್. ನಮಸ್ತೆ. 170 ದಿನ ಸೆಟ್ ಅಲ್ಲಿ ಇದೀನಿ. ಇದುವರೆಗೂ ಯಾವ್ದು ಆ ತರದ್ ಒಂದು ಘಟನೆ ನಡೆದಿದ್ದು ನಾನು ನೋಡಿಲ್ಲ ಸರ್. ಯಾರೋ ಒಬ್ಬ ಶೂಟಿಂಗ್ ಅಲ್ಲಿ ತಿಳ್ಕೊಂಡ್ಬಿಟ್ಟ ಅಥವಾ ಇನ್ನೊಂದ್ ಏನೋ ಆಗೋಯ್ತು ಶೂಟಿಂಗ್ ಅಲ್ಲಿ, ಆ ತರದ್ ಯಾವ ಘಟನೆ ನೋಡಿಲ್ಲ ಸರ್. ಬಂದಿದ್ರು, ಎಲ್ಲೋ ಉಳ್ಕೊಂಡಿದ್ರು. ಕೊಲ್ಲೂರು ದೇವಸ್ಥಾನ, ಅದು ಏನು ಎಲ್ಲೋ ಸ್ವಿಮ್ ಮಾಡಕ್ ಹೋಗಿ ಒಬ್ಬ ಕೇರಳ ಜೂನಿಯರ್ ಆರ್ಟಿಸ್ಟ್ ಅವ್ನ್ ಶೂಟಿಂಗ್ ಇರ್ಲಿಲ್ಲ, ಅವನಿಗೆ ರೆಸ್ಟ್ ಅವತ್ತು. ಅವನಿಗೆ ಏನಂತಾರೆ, ಈ ನಾಳೆ ಶೂಟಿಂಗ್ ಅಂದ್ರೆ ಒಂದಿನ ಮುಂಚಿತವಾಗಿ ಕರ್ಸ್ಕೊತಾರೆ. ಸೊ ಕರ್ಸ್ಕೊಂಡು ಅವನಿಗೆ AC ರೂಮ್ ಕೊಟ್ಟು ಆರಾಮಾಗಿರಪ್ಪ ಅಂತ ಕೂರ್ಸಿದ್ರು. ಮನುಷ್ಯ ಎಲ್ಲೋ ಈಜಾಡಕ್ ಹೋಗ್ಯಾನೆ, ಅದು ಕಾಂತಾರಕ್ ಬಂದ್ಬಿಡ್ತು. ಮತ್ತೆ ನನ್ನ ಸ್ನೇಹಿತ, ನನ್ನ ಗೆಳೆಯ ರಾಕಿ ಬಗ್ಗೆ ಹೇಳ್ಬೇಕು. ಅದು ರಾಕಿ ಏನ್ ಹೇಳ್ತೀರಾ ಸರ್, ಏನಂತಾರೆ ನತದೃಷ್ಟ, ಹಣೆ ಬರ. ಅಕಸ್ಮಾತ್ ಈ ಸಂದರ್ಭದಲ್ಲಿ ರಾಕೇಶ್ ಅವ್ರ ಇದ್ರೆ ಅವ್ರು ಒಂದ್ ಇದೇ ಚೇಂಜ್ ಆಗ್ತಿತ್ತು ಅಂತಾನೆ ಹೇಳ್ಬೋದು. ಬೇರೆನೇ ಆಗ್ಬಿಡ್ತಿದೆ ಸರ್, ಅವ್ರು ಬೇರೆನೇ ಆಗೋಗ್ತಿದೆ. ಅಂದ್ರೆ ನಮ್ಗೆ ಒಂದು ಕಾಮಿಡಿ ತರ ಒಂದು ದೊಡ್ಡ ಲಾಸ್ ನಮ್ಮ ಇಂಡಸ್ಟ್ರಿಗೆ ಅಂತಾನೆ ಹೇಳ್ಬೋದು. ಸಿಕ್ಕಾಪಟ್ಟೆ ದೊಡ್ಡ ಲಾಸ್ ಸರ್, ಸಿಕ್ಕಾಪಟ್ಟೆ ದೊಡ್ಡ ಲಾಸ್. ಆತರ ವರ್ಸಟೈಲ್ ಆಕ್ಟರ್ ಅವನು. ನಿಮ್ ಬರೇ ಕಾಮಿಡಿ ಮಾತ್ರ ಅಲ್ಲ ಸರ್ ಅವನು, ಇದೇ ಕಾಂತಾರದಲ್ಲಿ ಎಮೋಷನ್ ಎಷ್ಟ್ ಚೆನ್ನಾಗಿ ತೋರಿಸಿದಾನೆ. ಸಿಕ್ಕಾಪಟ್ಟೆ ಏನಂತಾರೆ ವರ್ಕ್ ಮಾಡಿದ ಪಾತ್ರ ಅದು. ಸಿಕ್ಕಾಪಟ್ಟೆ ರಿಷಬಣ್ಣನ್ ಕನ್ಸಿಟ್ಟಿದ್ರು, ಈ ಪಾತ್ರ ಹಿಂಗ್ ಬರುತ್ತೆ, ಹಿಂಗ್ ಆಗತ್ತೆ. ಅಣ್ಣ ಇಂಟರ್ವ್ಯೂಗಳಲ್ಲಿ ಹೇಳಿದ್ರು, ನಾನು ಅವ್ನ ಜರ್ನಿ ನನ್ನ ಕರ್ಕೊಂಡು ಹೋಗೋಣ ಜೊತೆಲಿ ಅಂತ ಇತ್ತು ಅನ್ನೋ. ಅಷ್ಟು ಇಷ್ಟಪಟ್ಟಿದ್ರು ಅಣ್ಣ. ನೀವು ನಂಬಲ್ಲ, ಆ ಸೀಕ್ವೆನ್ಸ್ ಏನು, ಆ ಜೈಲ್ ಸೀಕ್ವೆನ್ಸ್ ಶೂಟ್ ಆದಾಗ ತುಂಬಾ ಇಷ್ಟ ಆಗಿ ಅಣ್ಣ ಅವನನ್ನ ಕರ್ಸ್ಕೊಂಡು ಸಪರೇಟ್ ಆಗಿ ಮಾತಾಡಿಸಿ ಚೆನ್ನಾಗ್ ಮಾಡ್ದೆ ಕಣೋ ಅಂತ ಒಟ್ಟಿಗೆ ಊಟ ಮಾಡಿಸಿ ಕಳ್ಸಿದ್ರು. ಸಖತ್ ಇಷ್ಟ ಆಯ್ತು ಕಣೋ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಪರ್ಫಾರ್ಮೆನ್ಸ್. ಸೊ ನಮ್ ಜೊತೆಗೆ ಇದ್ದ, ನಮ್ ಜೊತೆಗೆ ಅಷ್ಟು ದಿನ ನಮ್ ಲಾಡ್ಜ್ ಅಲ್ಲೇ ಇದ್ದ, ಜೊತೆಯಲ್ಲಿ ಮಜಾ ಮಾಡಿದೀವಿ, ಜೊತೆಯಲ್ಲಿ ಮಾತಾಡಿದೀವಿ. ಅವನ ಆಸೆ ಕನ್ಸುಗಳು ಎಲ್ಲವನ್ನ ಕೇಳಿದೀವಿ. ಅವನಿಗೆ ಕಾರ್ ತಗೋಬೇಕು ಅನ್ನೋದು ಆಸೆ ಇತ್ತು ಮಚ್ಚ. ಯಾವ್ದೇ ಇಂಟರ್ವ್ಯೂ ಕರೆದ್ರು ಅಥವಾ ಯಾರೋ ಗೆಸ್ಟ್ ಆಗಿ ಕರೆದ್ರು, ನಾ ಇನ್ನು ಡಿಯೋಲೇ ಹೋಗ್ತೀನಿ ಕಣ, ಎಲ್ಲರೂ ಕಾರ್ ತಗೋಬಿಟ್ರು, ನಾನು ಕಾರ್ ತಗೋಬೇಕು ಆದಷ್ಟು ಬೇಗ, ಸಿನಿಮಾ ಮುಗಿದಷ್ಟು ಒಂದು ಕಾರ್ ತಗೋತೀನಿ ಅಂತ ಭಯಂಕರ ಆಸೆ ಇತ್ತು ಅವ್ರಿಗೆ. ತಂಗಿ ಮದ್ವೆ ಮಾಡ್ಬೇಕು ಅನ್ನೋ ಒಂದು ಆಸೆ ಇತ್ತು. ಸೊ ಏನ್ ಮಾಡ್ತೀರಾ, ಆ ಟೈಮ್ ಅದು ಹೇಳಕ್ಕಾಗಲ್ಲ ಸರ್. ಯಾರ್ದು ಎಷ್ಟು ಬರ್ದಿದ್ದಾರೆ ಗೊತ್ತಿಲ್ಲ. ಸೊ ದೊಡ್ಡ ಲಾಸ್, ಸಿಕ್ಕಾಪಟ್ಟೆ ದೊಡ್ಡ ಲಾಸ್.
ಅವ್ನು ಸಿನಿಮಾ ರಿಲೀಸ್ ಆದ್ಮೇಲೆ ಸ್ನೇಹಿತರೆಲ್ಲ ಸೇರಿ ಕಟ್ಔಟ್ ಮಂಗ್ಳೂರಲ್ಲಿ ಕಟ್ಔಟ್ ಹಾಕಿದ್ರು. ಹೌದು. ಅದ್ ಅವ್ನು ಇರ್ಬೇಕಿತ್ತು, ಅವ್ನು ಇದ್ದಿದ್ರೆ ಅದು ಮಜಾನೇ ಬೇರೆ. ಬೇರೆ ತುಂಬಾ ಮಿಸ್ ಮಾಡ್ಕೊತೀವಿ ಸರ್. ಯಾವ ಸೀನ್ ಭಯಂಕರ ಲಾಸ್ಟ್ ದುಃಖ. ನೀವು ಅವ್ರ ಜೊತೆ ಶೂಟ್ ಮಾಡಿರುವಂತದ್ದು ಯಾವ ಸೀನ್ ಬಗ್ಗೆ ನೆನಪಿದೆ ಅಂದ್ರೆ ಲಾಸ್ಟ್ ಮೂಮೆಂಟ್ ಅವ್ರದ್ದು ಒಂದು ಕೊನೆ ದಿನ ಅಯ್ಯೋ Set ಅಲ್ಲಿ. ಅವ್ನ ನೆನಪುಗಳು ಏನ್ ಸರ್, ನಾನು ಸಾಯೋವರೆಗೂ ಇಟ್ಕೊ ಒಂದು ನೆನಪು ಅಷ್ಟಿದೆ. ಇವತ್ತು ನಾನು ವಾಟ್ಸ್ಆಪ್ ಚಾಟ್ ತೆಗೆದ್ರೆ ಬರೇ ವಾಯ್ಸ್ ನೋಟ್ಗಳೇ ನಂದು ಒಂದು. ನೀವು ನಂಬಲ್ಲ, ಅತಿ ಹೆಚ್ಚು ಬೈದವನು ಅವ್ನು ನನಗೇನೆ. ಅಂದ್ರೆ ಮುಂಚೆನೆ ಸ್ನೇಹಿತರ ಮುಂಚೆಯಿಂದ ಸ್ನೇಹಿತ, ಸಿನಿಮಾಗೆ ಬರೋ ಮುಂಚೆಯಿಂದನೇ ಸ್ನೇಹಿತ. Okay. ಕಾಮಿಡಿ ಕಿಲಾಡಿ ಮಾಡುವಾಗ ನನ್ನ ಸ್ನೇಹಿತ ವಿವೇಕ್ ಸಿಂಹ ಅಂತಿದ್ದ. ಸೊ ಅವ್ನ ಕಡೆಯಿಂದ ಪರಿಚಯ, ನಾವೆಲ್ಲ ಒಟ್ಟಿಗೆ ಸೇರ್ತಿದ್ವಿ, ಓಕೆ ಊಟಕ್ಕೆ ಹೋಗ್ತಿದ್ವಿ, ಸಿಗ್ತಿದ್ವಿ, ಆ ತರ ಸ್ನೇಹಿತ. ಹಾ. ಸೊ ಅದಾದ್ಮೇಲೆ ಹೇಳಿವ ಅಷ್ಟು ಬೈಯೋನು ರೇಗ್ಸೋನು, ನಾನು ಅವನಿಗೆ ಭಯಂಕರ ರೇಗಿಸ್ತಿದ್ವಿ. ಒಂಥರ ನಮ್ಮ ಬಾಂಡಿಂಗೇ ಬೇರೆ, ನನ್ನೊಬ್ಬನ ಜೊತೆ ಅಂತಲ್ಲ ಸರ್. ಅಣ್ಣ ಹೇಳ್ತಾರೆ ಸೆಟ್ ಇದುವರೆಗೂ ಅವ್ನ ಬಗ್ಗೆ ಯಾರಾದ್ರೂ ತಪ್ಪು ಮಾತಾಡೋನ್ ಯಾರೊಬ್ರು ಸಿಗಲ್ಲ. ಅಲ್ಲ ಇದುವರೆಗೂ ಹುಡುಕಿದ್ರೆ ಅಥವಾ ಸೆಟ್ ಅಲ್ಲಿ ಯಾರಿಗೋ ರಾಕಿಯಿಂದ ಏನೋ ತೊಂದರೆ ಆಯ್ತು ಅಥವಾ ರಾಕಿ ಸರಿ ಇಲ್ಲ ಅಂತ ಹೇಳೋ ಒಬ್ಬ ಮನುಷ್ಯ ಸಿಗಲ್ಲ ಸರ್. ಅಷ್ಟು ಒಳ್ಳೆಯವನು. ಒಳ್ಳೆಯವ್ರ ಕಾಲ ಇಲ್ಲ ಅಂತ ಹೇಳ್ತಾರಲ್ಲ, ಸೊ ಹಂಗಾಯ್ತು ಸರ್. ಆ ತರ ಒಬ್ಬ ವ್ಯಕ್ತಿ ರಾಕಿ. ಏನ್ ಶೂಟ್ ಲಾಸ್ಟ್ ದಿನ ಏನ್ ಶೂಟ್ ಮಾಡಿದ್ರಿ ಅಂತ ಯಾವ ರಾಕಿದಾ ರಾಕಿದ ರಾಕಿ ಈ ವಾರ್ ಸೀಕ್ವೆನ್ಸ್ಗೆಲ್ಲ ಇದ್ದ, ಕ್ಲೈಮ್ಯಾಕ್ಸ್ ಅಲ್ಲಿ ನಡೆಯುತ್ತೆ. ಕ್ಲೈಮ್ಯಾಕ್ಸ್ ಎಲ್ಲ ಇದ್ದ. ಓಕೆ ಓಕೆ ಆಗ ನಾನು ಅದು ಹೇಳಿದ್ನಲ್ಲ ಕೆಲಸ ಮಾಡ್ತಿದ್ದೆ ಪ್ರಗತಿ ಟೀಮ್ ಅಲ್ಲಿ, ಏಡಿಯ ಕೆಲಸ ಮಾಡ್ತಿದ್ದೆ. ಅವ್ನ ಅಂದ್ರೆ ಕಾಸ್ಟ್ಯೂಮ್ ಅವಾಗ ನಿಮ್ ಸೀನ್ ಇರ್ಲಿಲ್ಲ ಅಲ್ಲ? ನಂದು ಇರ್ಲಿಲ್ಲ ಸರ್. ನನ್ಗೆ ಏನಕ್ಕೆ ಇರ್ಲಿಲ್ಲ, ನಾನು ಪ್ರೀ ಕ್ಲೈಮ್ಯಾಕ್ಸ್ ಸತ್ತೋಗ್ತೀನಿ. ಹೌದು 1.5 ವರ್ಷ ಜೊತೆಲಿ ಕ್ಯಾರಿ ಆಗ್ಬಿಟ್ಟಿದೀವಿ ಎಲ್ಲರೂ. ಒಂದೇ ರೂಮ್ಗಳು ಅಣ್ಣ ತಮ್ಮದಿರ ತರ ಇದ್ಬಿಟ್ಟು ನಾನು ಒಬ್ಬ ಮಾತ್ರ ಬೆಂಗಳೂರಲ್ಲಿ ಇರ್ಬೇಕು, ಮಿಗ್ದವರೆಲ್ಲ ಶೂಟಿಂಗ್ ಮಾಡ್ತೀರಾ ಅಂದ್ರೆ ನನಗೆ ತಡೆಯಕ್ ಆಗ್ತಿಲ್ಲ ಒಳಗಡೆ. ನಾನೇ ಫೋನ್ ಮಾಡಿದೆ, ಗುರುವಣ್ಣಂಗೆ ಫೋನ್ ಮಾಡಿದೆ, ಗುರುವಣ್ಣ ಹಿಂಗ್ ಅನ್ಸ್ತಿದೆ ನಾನು ಬರ್ತೀನಿ ಅಂತ. ನಂದು ಏನ್ ಮಾಡ್ತೀನಿ, ನಾನು ಕೆಲಸ ಮಾಡ್ತೀನಿ ಏಡಿಯಾಗಿ ಅಂದೆ. ಹೌದಾ ತಡಿ ಅಣ್ಣಂಗೆ ಫೋನ್ ಮಾಡು ನೀನೇ ಅಂದ್ರು. ನಾನ್ ಮಾಡಲ್ಲ ಅಣ್ಣ, ರಿಷಬ್ ನೀವೇ ಮಾಡಿ ಅಂದೆ. ಸೊ ಮಾಡಿ ಕೇಳಿದ್ರಂತೆ, ಫಸ್ಟ್ ಬರಕ್ ಹೇಳಿವಣ್ಣ ಅಂದ್ರಂತೆ. ಪಟ್ ಅಂತ ಹೋದೆ, ಏನಾ ಕೆಲಸ ಮಾಡ್ತಿದ್ದೆ ಹೇಳಿ ಅಂದ್ರು. ಓಣ ಕೆಲಸ ಮಾಡ್ತಾ ಇದೀನಿ ಅಂತ. ಅದು ತಡೆಯಕ್ ಆಗ್ಲಿಲ್ಲ ನನ್ಗೆ. ನಾವೊಂದ್ 15 ಜನ ಟೀಮ್ ಏನ್ ಬರ್ಮೇಗೆ ಹಂಗಿದ್ವಿ, ಅಣ್ಣ ತಮ್ಮದಿರ ತರ ಆಗ್ಬಿಟ್ಟಿದ್ವಿ ನಾವು 2 ವರ್ಷದಿಂದ ಜೊತೆಲಿ. ನಾನೊಬ್ಬ ಬೆಂಗಳೂರಲ್ಲಿ ಇದ್ದಿ, ಮಿಗ್ದವರೆಲ್ಲ ಶೂಟಿಂಗ್ ಮಾಡ್ತಾರೆ, ನನಗೆ ಕ್ಯೂರಿಯಾಸಿಟಿ, ಅಯ್ಯೋ ಏನ್ ನಡೀತಾ ಇದೆಯೋ, ಅಯ್ಯೋ ಏನ್ ಶಾರ್ಟ್ ಆಗ್ತಿದ್ಯೋ, ಏನ್ ಮಾಡ್ತೀರೋ ಅಂತ. ತಡೆಯಕ್ಕಾಗದೆ ನಾನೇ ಹೋದೆ ಕೆಲಸ ಮಾಡ್ತೀನಿ ಅಂತ. ಅವಾಗ ನಾನು ಕೆಲಸ ಮಾಡಿದ್ದೆ. ಆ ರಾಕಿಗೆ ಹಾರ್ಮರ್ ಹಾಕೋದ್ರಿಂದ ಹಿಡಿದು, ಕಟ್ಟೋ ಬಚ್ಚ ಕೈಗೆ ಕೈ ಕಟ್ಟೋದ್ರಿಂದ ಹಿಡಿದು, ಕಾಲಿಗೆ ಶೂ ಹಾಕೋದ್ರಿಂದ ಹಿಡಿದು ಪ್ರತಿಯೊಂದು ಅದ್ಭುತ ಸ್ನೇಹಿತ ಸರ್. ಅದ್ ಏನಂತಾರೆ, ತುಂಬಾ ಲಾಸ್ ಅದು. ಆ ದುಃಖ ಎಷ್ಟಿದೆಯೋ ಅದ್ರ ಬಗ್ಗೆ ಅಷ್ಟೇ ಸಂತೋಷ ಇದೆ ಒಂದೊಂದು ಸ್ಕ್ರೀನ್ ಮೇಲೆ ನೋಡಿ. ಆ ಪಾತ್ರಕ್ಕೆ ಎಕ್ಸ್ಟ್ರಾರ್ಡಿನರಿ, ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದೆ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.